ವಿಶ್ವಕರ್ಮನಿಗೆ 6 ಕಂಡ್ಗ ಅಕ್ಕಿ 100 ಕಂಡ್ಗ ಬೇಳೆ ಹಾಕಿ ಕೊಟ್ಟರೆ ಅವನು ಕಣ್ಣಿಗೆ ಹೊತ್ಕೊಂಡು ತೊಗೊಂಡು ಹೋದ್ನಂದು. ಇದರ ಅರ್ಥ ನೀವು ಒಂದು ದಿನ ದೇವರಿಗೆ ತೊಟ್ಲು ಸೇವೆ ಮಾಡಿಸಿದ್ರೂ ಜನ್ಮ ಜನ್ಮಕ್ಕೂ ಅನ್ನ ದೇವರು ಕೊಡ್ತಾನೆ. ನಾವು ರಕ್ಷಣೆ ಮಾಡಿ ಒಂದು ಮಾಲೆಯನ್ನು ಕೊಟ್ಟ, ಅವನು ಜನ್ಮ ಜನ್ಮಾಂತರಕ್ಕೆ ಅನ್ನವನ್ನು ಪಡೆದ. ರಾಮಕೃಷ್ಣನಾಗಿ ಬಂದಾಗಲೂ ಕೂಡ ಮಾಲಾಕಾರ ಒಬ್ಬ ಬಂದು ಕೃಷ್ಣನಿಗೆ ಮಾಲೆಯನ್ನು ಅರ್ಪಣೆ ಮಾಡಿದ್ದಾನೆ. ಹಾಗಾಗಿ ನಾವು ನಮ್ಮ ಕೈಯಲ್ಲ ಇಲ್ಲಿಗೆ ರತ್ನದ ಕೀಲು ಬಿಗಿದು ಮಿತ್ರಯಾರು ತೊಟ್ಟಿಲ ಕಟ್ಟುತ್ತಿದ್ದರು, ತೊಟ್ಟಿಲ ಮನೆಗೆ ಮೇಲ್ಗಟ್ಟುಗಾಳ ಕಟ್ಟಿದಾರು, ಮುತ್ತಿನ ಪಟ್ಟೆ ಮಂಜುಡಿಗೆ ಹಾಸಿ ಮುತ್ತಿನ ಲೋಡು ತಲೆ ದಿಂಬಿಗಿಟ್ಟರು. ರಾಮಕೃಷ್ಣರ ತೊಟ್ಟಿಲಿಗೆ ಶಾಲು ಮೈ ದುಡುಗೆ ಹಾಸಿ ನೀಲದ ಡೋಲು ಇದೆಲ್ಲ ನಾವು ಕೃಷ್ಣನ ಆ ತೊಟ್ಟಿಲಲ್ಲಿ ಕೂಡಿಸುವಾಗ ನೋಡಬಹುದು. ದೀಪಗಳು ಇದೆಲ್ಲ ವಾದಿರಾಜರು ಮಾಡಿದ್ದನ್ನೇ ಇಲ್ಲಿ ಮತ್ತೆ ಹೇಳ್ತಾರೆ. ದೀಪಗಳನ್ನೇ ಹಚ್ಚಿ ನಂದನಂಬುವ ಮಂದರೋದ್ಧರ ಹರಿಯೇ ಇಂದಿರೇಶನ ತೊಟ್ಟಿಲಿನೆಂದು ಜನ ಬಂಧುಗಳು ಬಂದಿದ್ದಾರೆ. ಕೃಷ್ಣನ ತೊಟ್ಟಿಲನ್ನು ತೂಗುತ್ತಾ ಇದ್ದಾರೆ. ಆ ತೂಗುವಾಗ ಕೃಷ್ಣನನ್ನು 10 ಅವತಾರದ ಹರಿ ಅಂತ ಸ್ತೋತ್ರ ಮಾಡಿ ತೂಗ್ತಾ ಇದ್ದಾರೆ, ವರ್ಣನೆ ಮಾಡ್ತಾ ಇದ್ದಾರೆ ವಾದಿರಾಜರು. ಕಂದನ ಕಾಲ ದಿಶೆಯಲ್ಲಿ ಕಡಲೆ ಗುಗ್ಗುರಿಯ ಇಟ್ಟು ಅಂಗನೆಯರು ತಂದು ತೊಟ್ಟಿಲೊಳಗೆ ಇಟ್ಟರು. ಆ ಮಗುವಿನ ಕಾಲ್ ಕೆಳಗೆ ಕಡಲೆ ಗುಗ್ರಿ ಅದನಾಮ ಕೃಷ್ಣರ ವೃದ್ಧ ಮುತ್ತೈದೆಯಾರು ವಿದ್ಯುಕ್ತದಿಂದ ತೊಟ್ಟಿಲೊಳಗೆ ಇಟ್ಟು ಆಡಿಸಿದರು. ಕೃಷ್ಣನನ್ನು ಅನೇಕ ರೀತಿಯಿಂದ ಆಡಿಸ್ತಾ ಒಂದು ಗುಂಡಪ್ಪ ಅಂತ ಮಾಡ್ತಾರೆ, ಕಲ್ಗುಂಡು. ಆ ಕಲ್ಗುಂಡಿಗೆ ಮಾವಿನ ಸೊಪ್ಪೆಲ್ಲ ಕಟ್ಟಿ ಮಾಡುವಂಥದ್ದು. ಇದು ವಾದಿರಾಜರು ಈ ಸಂಪ್ರದಾಯವನ್ನು ಇಲ್ಲಿ ತೋರಿಸಿಕೊಟ್ಟು ಹೇಳ್ತಾ ಇದ್ದಾರೆ. ಅಡಿಗೆಯ ಮನೆಯ ಒಳಗೆ ಅರೆಯುವ ಗುಂಡನ್ನು 16 ತಂದು ತೊಟ್ಟಿಲ ಒಳಗೆ ಇಟ್ಟರು. ಆ ಗುಂಡು ಕಲ್ಲು ತಂದು ಇಟ್ಟಿದ್ದಾರೆ. ಇಟ್ಟು ಆ ಗುಂಡು ಕಲ್ಲನ್ನು ತೊಟ್ಲು ಕೆಳಗಿನ ಕೊಡೋದು, ಮೇಲಿನ ಕೃಷ್ಣನ್ನಿಡೋದು. ಈ ಕಡೆ ಇಬ್ಬರು ಮುತ್ತೈದೆಯರು ಕೇಶವೈ ಅನ್ನ ಕೊಳ್ಳಿ ಮಾಧವೈ ಅನ್ನ ತನ್ನಿ ಕಾಂತೆಯಾರು ಕಂದನ ಆಡಿಸುತ್ತಿದ್ದರು, ಪದ್ಮಿನಿಯರು ಕಂದನ ಆಡಿಸುತ್ತಿದ್ದರು. ಪ್ರಳಯ ಕಾಲದ ಜಲಧಿಯಲ್ಲಿ ಆಲದ ಎಲೆಯ ಮೇಲೆ ಮಲಗಿದ್ದ ಕಮಲನಾಭನ ತಂದು ತೊಟ್ಟಿಲೊಳಗೆ ಇಟ್ಟರು. ಕ್ಷೀರಸಾಗರದಲ್ಲಿ ಒಳಗೆ ಇಟ್ಟರು. ಮುದ್ದು ರಾಮಕೃಷ್ಣರ ವೃದ್ಧ ಮುತ್ತೈದೆಯಾರು ವಿದ್ಯುಕ್ತದಿಂದ ತೊಟ್ಟಿಲ ಒಳಗೆ ಇಟ್ಟರು. ನೋಡಿ, ತೊಟ್ಟಿಲ ಬಗ್ಗೆ ವಾದಿರಾಜರು 8-10 ಪದ್ಯಗಳನ್ನು ಮಾಡ್ತಾರೆ. ಈ ಕಲೆ ಇಲ್ಲ. ಇವತ್ತು ಪ್ಲಾಸ್ಟಿಕ್ ಬ್ಯಾಸ್ಕೆಟ್ ಬಂದುಬಿಟ್ಟಿದೆ. ಆ ಮಗುನ ಪ್ಲಾಸ್ಟಿಕ್ ಒಳಗೆ ಹಾಕಿ ಒಂದು ಸತಿ ಬಡಿದು ಬಿಟ್ಟರೆ ಆ ಬ್ಯಾಸ್ಕೆಟೇ ಹೀಗೀಗಂತಿರುತ್ತೆ. ಹಿರಿಯ ಮುತ್ತೈದೆಯರ ಆಶೀರ್ವಾದ ಇಲ್ಲ, ತಂದೆ ಆಶೀರ್ವಾದ ಇಲ್ಲ, ತಾಯಿ ಆಶೀರ್ವಾದ ಇಲ್ಲ, ಇದು ಯಾವುದು ಬೇಕಿಲ್ಲ ಅಂತ ಅನ್ಬೇಡಿ. ಪ್ರಾತಃ ಸ್ಮರಣತ ಕೃಷ್ಣನಿಗೇನೂ ಬೇಕಿಲ್ಲ, ಅವನಿಗೇನು ಮಾಡಿಸ್ಕೊಂಡ್ರು ಅಷ್ಟೇ. ವಿಧಿ ನಿಷೇಧಗಳು ದೇವರಿಗಿಲ್ಲ. ಆದರೂ ಕೃಷ್ಣ ಎಲ್ಲ ಮಾಡಿಸಿಕೊಂಡಿದ್ದಾನೆ. ಮಾಡಿಸಿಕೊಂಡದ್ದಕ್ಕೆ ಕೃಷ್ಣ ಸಾಕ್ಷಿ, ವಾದಿರಾಜರು ಸಾಕ್ಷಿ. ಬಿಟ್ಟದ್ದಕ್ಕೆ ಗುಂಡಪ್ಪನ ಶಾಸ್ತ್ರನು ಕೂಡ ಇದ್ದಾರೆ. ಮತ್ಸ್ಯನಾಗಿ ಮುನ್ನ ಬಂದಿ ಕುಕ್ಷಿಚೋರನ್ನ ಕೊಂದಿ ಪುತ್ರನಾದ ಅಜಗೆ ವೇದವಿತ್ತ ಹರಿಗೆ ಜೋ ಸುರರು ಕೂಡಿ ಶರದಿಯ ಮತ. ಹೀಗೆಲ್ಲ ಅನೇಕ ರೀತಿಯಿಂದ ಹೇಳ್ತಾ ಇತ್ತಾ 10 ಅವತಾರದಿಂದ ವಿಸ್ತರಿಸಿ ಹರಿಯ ಗುಣವ ಮುಕ್ತಳಾದನೆಂದು ಗೋಪಿ ನಗುತ್ತಲಿದ್ದಳು. ನಾವು ಅಷ್ಟೇ, ನಮ್ಮ ಮನೆಯ ಮಗು 5 ವರ್ಷದ ತನಕ ಮಕ್ಕಳ ಮನಸ್ಸು ಯಾವುದೇ ದೋಷ ಇರಲ್ಲ, ನಿಷ್ಕಲ್ಮಶವಾದ ಮನಸ್ಸು. ಆ ಮಗುವನ್ನು ತೊಟ್ಲಲ್ಲಿಟ್ಟು ಜೋಲಿಲಿಟ್ಟು ತೂಗ್ತಾ ಇದೇ ಹಾಡು ಹೇಳಬೇಕ್ರಿ. ಜೋ 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 ಕೃಷ್ಣ ಪರಮಾನಂದ ನಂದ ಗೋಪಿಯ ಕಂದ ಬಾಲ ಕಡಲೋಳು ಪವಡಿಸಿದವನೇ ಆಲದ ಎಲೆ ಮೇಲೆ ಮಲಗಿದ ಶಿಶುವೇ ಶ್ರೀಲತಾಂಗಿಯರ ಚಿತ್ತದೊಲ್ಲಭನೇ ಬಾಲ ನಿನ್ನನು ಜೋ 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 ಕೃಷ್ಣ ಜೋ 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 ಕೃಷ್ಣ ಅಂಥೇಳಿ
ನಾವು ಭಗವಂತನ ನಾಮ ಸಂಕೀರ್ತನೆ ಬೀಳ್ಬೇಕು, ಮುಂದೆ ಭಗವದ್ಭಕ್ತರಾಗಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ತೂಗೋರು ಇಲ್ಲ, ತೂಗೋ ಜೋಲಿಯೂ ಇಲ್ಲ, ಹಾಡು ಹೇಳೋಕ್ಕೂ ಬರಲ್ಲ. ಬಂದರೂ ನಾವು ಹೇಳೋ ಕೃಷ್ಣನಿಗೆ ಅವರಮ್ಮ ಹಾಡು ಹೇಳಿ ತೂಗ್ತಾ ಇದ್ಲು. ಪಾಲ ಕಡಲೊಳು ಪಬಡಿಸಿದವನೇ ಕೃಷ್ಣ ಒಂದು ಸತಿ ಅವರಮ್ಮನ ಕೇಳಿದ್ನಂತೆ, ಯಾವಾಗಲೂ ಒಂದೇ ಹಾಡ್ತೀಯ ಅಮ್ಮ, ನೀನು ಯಾವಾಗಲೂ ಒಂದೇ ಹಾಡು ಹೇಳ್ತೀಯಲ್ಲ ಯಾಕೆ ಅಂತ ಕೇಳ್ದ. ನಮ್ಮನ್ನೆಲ್ಲ ಕೇಳೋದೇ ಇಲ್ಲ, ಯಾಕಂದರೆ ಹಾಡೇ ಹೇಳಲ್ಲ, ಅದರಿಂದ ಕೇಳೋ ಪ್ರಶ್ನೆ ಇಲ್ಲ. ನಿನಗೂ ಒಂಚೂರು ನಿದ್ದೆ ಕೊಡಲಿ ಅಂತ ಅವನನ್ನು ಕೇಳ್ಕೊಳ್ತೀನಿ. ಕೃಷ್ಣ ಅಂದ, ಅಮ್ಮ ನಿಂಗೆ ಬುದ್ಧಿ ಇದೆಯಾ? ಅಲ್ಲ, ಅವನು ಮಲಗಿದ್ರೆ ನಿನ್ನ ಹಾಡು ಅವನಿಗೆ ಹ್ಯಾಕೆ ಕೇಳತ್ತೆ? ಕೇಳದೆ ಇದ್ಮೇಲೆ ಕೊಡ್ತಾನೆ ಎಲ್ಲಿ? ಆದ್ದರಿಂದ ಒಂದು ತಿಳ್ಕೊ, ಅವನೂ ಮಲಗಲ್ಲ ನಾನೂ ಮಲಗಲ್ಲ ಅಂತ ತನ್ನ ಚರಣರು ರುಕ್ಮಿಣೀಶ ವಿಜಯದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದಮೇಲೆ ಆ ಮಗುವನ್ನು ಎತ್ಕೊಂಡು ಬಂದರೆ ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣನಿಗೆ ಅದು ಕರ್ಮಬಂಧವಿಲ್ಲದವಗೆ ಜನ್ಮ ನಕ್ಷತ್ರವೆಂದು ತನ್ನ ಬಂಧುಗಳ ಕೂಡಿ ಉತ್ಸಾಹ ಮಾಡಿದರು. ಕೃಷ್ಣ ಪರಮಾತ್ಮನಿಗೆ ಜನ್ಮ ನಕ್ಷತ್ರ ಬಂತು, ರೋಹಿಣಿ ನಕ್ಷತ್ರ, 1 ತಿಂಗಳಾಯಿತು ಅಂತ ಅರ್ಥ. ಕೃಷ್ಣ ಹುಟ್ಟಿ ಸರಿಯಾಗಿ 1 ತಿಂಗಳು, ಅವತ್ತು ಹುಟ್ಟು ಹಬ್ಬ ಮಾಡಿದ್ರಂತೆ.